ಜೀವಂತ ಇರುವವರ ಮಾತನ್ನೇ ಕೇಳದಂತ ಈ ವ್ಯವಸ್ಥೆ ಆ ಸತ್ತ ಶವದ ಮಾತನ್ನ ಕೇಳತ್ತಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಅವನು ಹೊತ್ಕೊಂಡು ಬಂದಿರೋದು ಅವನ ತಂಗಿಯ ಶವವನ್ನಲ್ಲ, ನಮ್ಮ ಮಾನವೀಯತೆ ಸತ್ತು ಹೋದಂತ ವ್ಯವಸ್ಥೆಯ ಶವವನ್ನು ಅವನು ಹೊತ್ಕೊಂಡು ಬಂದಿರೋದು. 1,000 ಕೋಟಿ ರೂಪಾಯಿ ಇದೆ. ಒಂದೊಂದು ರಾಜ್ಯದ ಬಜೆಟ್ ಕೂಡ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ. ಅಷ್ಟು ಹಣ, ಈ ದೇಶದ ಸಾಮಾನ್ಯ ಜನರ ಹಣ ಬ್ಯಾಂಕ್ ನಲ್ಲಿ ಕುಳಿತಾ ಇದೆ. 2026ರ RBI ವರದಿ ಅನ್ಕ್ಲೈಮ್ಡ್ ಡಿಪಾಸಿಟ್ಗಳು. ಮಿತ್ರರೇ, ಬ್ಯಾಂಕಿಂಗ್ ವ್ಯವಸ್ಥೆಯ ಒಳಗಡೆ ನಿಮ್ಮಂತ ಸಾಮಾನ್ಯ ಜನರು ಪ್ರತಿನಿತ್ಯ ಫೈಲ್ನ ಒಳಗಡೆ ಜಿರಳೆಯಂತೆ ಅಪ್ಪಚ್ಚಿ ಆಗ್ತಾ ತಮ್ಮ ಹಣಕ್ಕಾಗಿ, ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡ್ತಾ ಇರೋದನ್ನ ಪ್ರತಿನಿತ್ಯ ನೋಡ್ತೀವಿ. ಆದರೆ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸತ್ತು 2 ತಿಂಗಳ ನಂತರ ಒಂದು ಶವ ಸ್ಮಶಾನದಿಂದ ಎದ್ದು ಬಂದು ನನ್ನ 19,300 ರೂಪಾಯಿಯನ್ನ ನನ್ನ ಅಣ್ಣನಿಗೆ ಕೊಡಿ ಅಂತ ಹೇಳಿದಂತ, ತನ್ನ ಸಾವಿಗಾಗಿ ಸಾಕ್ಷಿ ನುಡಿದಂತ ಘಟನೆ ಒರಿಸ್ಸಾದಲ್ಲಿ ವರದಿಯಾಗಿದೆ. ಒರಿಸ್ಸಾದ ಜೀತು ಮಂಡಲ್ ತನ್ನ ಗಂಡ ಮತ್ತು ಮಗನನ್ನ ಕಳೆದುಕೊಂಡಂತಹ ತಂಗಿಯನ್ನ ತನ್ನ ಜೊತೆಗೆ ಸಾಕ್ತಾ ಇದ್ರು. ತಂಗಿ ಕೂಡ ತೀರ್ಕೊಂಡಾಗ ತಂಗಿಯ ಅಕೌಂಟ್ ನಲ್ಲಿದ್ದ 19,300 ನನಗೆ ಕೊಡಬೇಕು ಅಂತ ಬ್ಯಾಂಕಿಗೆ ಹೋದಾಗ ಆ ಅಕ್ಷರ ಜ್ಞಾನ ಇಲ್ಲದಂತಹ, ವಿದ್ಯಾಭ್ಯಾಸ ಇಲ್ಲದಂತಹ ಆದಿವಾಸಿ ವ್ಯಕ್ತಿಗೆ ಬ್ಯಾಂಕ್ ಅಧಿಕಾರಿಗಳು ಸಾಕಷ್ಟು ಕಿರುಕುಳವನ್ನು ಕೊಡ್ತಾರೆ. ನಿನ್ ತಂಗಿ ತೀರ್ಕೊಂಡಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಎಲ್ಲಿದೆ? ಅಕೌಂಟ್ ಹೋಲ್ಡರ್ ಅನ್ನ ಕರ್ಕೊಂಡು ಬರಬೇಕು, ಇಲ್ಲಂತಾದ್ರೆ ಅವರ ಡೆತ್ ನೋಟ್ ತಗೊಂಡ್ಬರ್ಬೇಕು ಅಂತ ಹೇಳಿ ಆ ಆದಿವಾಸಿ ವ್ಯಕ್ತಿ ಹೇಳಿದಾಗ ಅವನು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ದ. ಯಾಕಂದ್ರೆ ಅವನಿಗೆ ಅದೆಲ್ಲ ಏನು ಗೊತ್ತೇ ಇಲ್ಲ. ನೀನು ತಂಗಿ ತೀರ್ಕೊಂಡಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳಿದಾಗ ಅವನು ತನ್ನ 2 ತಿಂಗಳ ಹಿಂದೆ ತೀರಿಕೊಂಡಂತ ತಂಗಿಯ ಶವವನ್ನ ಸ್ಮಶಾನದಿಂದ ಅಗದು ಅದನ್ನ 3 ಕಿಲೋಮೀಟರ್ ಗೋಣಿಯಲ್ಲಿ ಹಾಕಿ ಹೊತ್ಕೊಂಡು ಬಂದು ಬ್ಯಾಂಕಿನ ಜಗಲಿ ಮೇಲೆ ಇಟ್ಟಿದ್ದಾನೆ. ಜೀವಂತ ಇರುವವರ ಮಾತನ್ನೇ ಕೇಳದಂತ ಈ ವ್ಯವಸ್ಥೆ ಆ ಸತ್ತ ಶವದ ಮಾತನ್ನ ಕೇಳತ್ತಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಅವನು ಹೊತ್ಕೊಂಡು ಬಂದಿರೋದು ಅವನ ತಂಗಿಯ ಶವವನ್ನಲ್ಲ, ನಮ್ಮ ಮಾನವೀಯತೆ ಸತ್ತು ಹೋದಂತ ವ್ಯವಸ್ಥೆಯ ಶವವನ್ನು ಅವನು ಹೊತ್ಕೊಂಡು ಬಂದಿರೋದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಬ್ಯಾಂಕ್ನಲ್ಲಿ ವಾರಿಸುದಾರರೇ ಇಲ್ಲದಂತ 73,000 ಕೋಟಿ ರೂಪಾಯಿ ಇದೆ. ಒಂದೊಂದು ರಾಜ್ಯದ ಬಜೆಟ್ ಕೂಡ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ. ಅಷ್ಟು ಹಣ, ಈ ದೇಶದ ಸಾಮಾನ್ಯ ಜನರ ಹಣ ಬ್ಯಾಂಕ್ ನಲ್ಲಿ ಕುಳಿತಾ ಇದೆ. 2026ರ RBI ವರದಿ ಅನ್ಕ್ಲೈಮ್ಡ್ ಡಿಪಾಸಿಟ್ಗಳು. ಅದರಲ್ಲಿ ಸೆಬಿ ಮ್ಯೂಚುವಲ್ ಫಂಡ್ಸ್ ಗಳಿವೆ, ಇನ್ಶೂರೆನ್ಸ್ ಇದೆ, ಅದರ ಜೊತೆಗೆ ಬ್ಯಾಂಕ್ ನಲ್ಲಿ ಇಟ್ಟಂತ ಸೇವಿಂಗ್ಸ್ ನ ಹಣ ಇದೆ. ಸರ್ಕಾರ ಈಗ ಏನು ವರ್ಷಕ್ಕೆ ಒಂದು 730 ಕೋಟಿ ಹಾಗೆ ಕ್ಲಿಯರ್ ಮಾಡ್ತಾ ಇದೆ, ವಾರಸುದಾರರಿಗೆ ಮುಟ್ಟಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ 100 ವರ್ಷ ಹೋಗ್ಬೋದೇನೋ ಎಲ್ರಿಗೂ ಕೊಡುವಾಗ. ಒಂದು ವ್ಯವಸ್ಥೆ ಇಷ್ಟು ಸಂವೇದನಾ ಶೂನ್ಯವಾಗಿ ಬದುಕೋದಿಕ್ಕೆ ಹೇಗೆ ಸಾಧ್ಯ? ನಮ್ಮ ದೇಶವನ್ನ ವಿಶ್ವಗುರು ಮಾಡ್ತೀವಿ, ನಮ್ಮ ದೇಶವನ್ನ 5 ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ, ನಮ್ಮ ದೇಶವನ್ನ ಆರ್ಥಿಕ ಶಕ್ತಿಯಾಗಿ ಬೆಳೆಸ್ತೀವಿ. ಇದೆಲ್ಲ ನಮ್ಗೆ ಕೇಳೋದಕ್ಕೆ ಚೆನ್ನಾಗಿದೆ. ಆದ್ರೆ ವಾಸ್ತವದಲ್ಲಿ ನಮ್ಮ ಜನರನ್ನ ನಾವೆಷ್ಟು ಮುಟ್ಟಿದ್ದೇವೆ ಮತ್ತು ಜನರನ್ನ ತಳ ಮಟ್ಟದಲ್ಲಿ ನಾವೆಷ್ಟು ಇದಕ್ಕಾಗಿ ತಯಾರು ಮಾಡಿದ್ದೀವಿ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಧನ್ಯವಾದಗಳು.